ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ಒಂದು ನಿಮಿಷ. ಸುಮಾ, ನೀನು ಶಿವಾನಿ ಮಾತಿಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಅಲ್ಲ, ಅವಳ ಬಗ್ಗೆ ನಿಂಗೆ ಗೊತ್ತಲ್ಲ. ಅವಳ ಮಾತಿಂದ ಮಾತ್ರ ಅಲ್ಲ ಸಚಿನ್, ಅವಳು ಹೇಳ್ದಂಗೆ ಬೇರೆ ಯಾರಾದರೂ ಹೇಳಿದರೆ ನಂಗೆ ತಡ್ಕೊಳಕ್ಕಾಗಲ್ಲ. ಇದೇ ವಿಷಯ ಅವಂಗೆ ಯಾರಾದರೂ ಬೇರೆ ಥರ ಹೇಳಿದರೆ ಕಷ್ಟ ಆಗುತ್ತೆ. ನಾವು ಹೀಗೆ ಆಚೆ ಓಡಾಡೋದು ಕೂರೋದು ಸತ್ಯಕ್ಕೆ ಬೇಡ ಕಣೋ. ನಾನು ನಿನ್ನ ಸಡನ್ನಾಗಿ ಹೀಗೆ ಕರ್ಕೊಂಬಂದ್ಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡ. ಐ ನೋ ನಿನ್ನನ್ನು ಸಮಾಧಾನ ಮಾಡೋಕ್ಕೆ ನನ್ನ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತಲೇ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದು. ಆದರೆ ಯಾರೇನು ಅನ್ಕೋತಾರೋ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಿರುವಾಗ ನನಗಲ್ಲಿ ಕೂರೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ, ಬಟ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಸೊ ಯಾರು? ಅವಳೇನಾ? ಇಲ್ಲ, ಬೇರೆ ಕಾಲ್. ಸರಿ ಸಚಿನ್, ನೀನು ಹೊರಡು. ಬಾಯ್ ಬಾಯ್. ಹಲೋ ಹಲೋ, ಏನಾಯಿತು? ಏನಾದರೂ ಆದರೆ ಮಾತ್ರ ನಿಂಗೆ ಕಾಲ್ ಮಾಡಬೇಕಾ ನಾನು? ಎಲ್ಲಿದೆಯಾ? ಇಲ್ಲೇ ಕಾಲೇಜ್ ಹತ್ರ. ಸರಿ, ಮನೆಗೆ ಬಾರೋ. ಯಾಕೆ? ಸಚ್ಚು, ನಿಂಗೆ ಇಷ್ಟ ಇಲ್ಲದಿರೋ ವಿಷಯದ ಬಗ್ಗೆ ಮಾತಾಡಲ್ಲ ಕಣೋ. ಆದರೆ ನಿಮ್ಮಪ್ಪ ನಿನ್ನ ಹತ್ರ ಏನೋ ಮಾತಾಡಬೇಕಂತೆ, ತುಂಬ ಇಂಪಾರ್ಟೆಂಟು. ನಾನು ಅವ್ರ ಹತ್ರ ಮಾತಾಡಲ್ಲ ಅಂತ ಆಗಲೇ ಹೇಳಿದ್ದೀನಲ್ಲ ಅಮ್ಮ. ಫೋನ್ ಇಡು. ಸಚ್ಚು ಸಚ್ಚು ಪ್ಲೀಸ್, ಕಾಲ್ ಡಿಸ್ಕನೆಕ್ಟ್ ಮಾಡಬೇಡ. ತುಂಬ ಮುಖ್ಯವಾದ ವಿಷಯ ಕಣೋ. ನೋಡು, ನಾವು ತುಂಬ ಮುಖ್ಯವಾದವರೊಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀನು ಬರಬೇಕು ಅನ್ನೋದೇ ನಮ್ಮಿಬ್ಬರ ಆಸೆ ಕಣೋ. ನಿಮ್ದ ಅಥವಾ ಅಪ್ಪಂದ? ಇಬ್ಬರದು. ನೋಡು, ನಮ್ಮ ಲೈಫ್ ಇವತ್ತು ಇಷ್ಟರ ಮಟ್ಟಿಗಿದೆ ಅಂದರೆ ಅದಕ್ಕೊಬ್ರು ಕಾರಣ ಇದ್ದಾರೆ. ಅವ್ರನ್ನ ನೋಡೋಕ್ಕೆ ಹೋಗ್ತಾ ಇರೋದು. ಸಚ್ಚು ಪ್ಲೀಸ್, ಆಗಲ್ಲ ಅನ್ಬೇಡ್ವೋ? ನೋಡು, ಬೇಕಾದರೆ ನೀನು ಮನೆಗೆ ಬರಬೇಡ, ಡೈರೆಕ್ಟಾಗಿ ಅವ್ರನ್ನ ನೋಡೋಕೆ ಅಲ್ಲೇ ಬಂದರೆ ಸಾಕು. ಪ್ಲೀಸ್ ಕಣೋ. ಸಚ್ಚು, ನಾನು ನಿನ್ನ ಹತ್ರ ಇಷ್ಟೆಲ್ಲ ಕೇಳ್ಕೋಬೇಕಾ? ಸರಿ, ಬರ್ತೀನಿ. ಲೊಕೇಶನ್ ಕಳಿಸು. ಸರಿ ಮಗನೆ, ಈಗಲೇ ಕಳಿಸ್ತೀನಿ. ಬಾಯ್. ಅಮ್ಮವ್ರೆ, ನಿಮ್ಮ ಜೊತೆ ಫೋನಲ್ಲಿ ಮಾತಾಡುವಾಗೆಲ್ಲ ಸಿಗೋಣ ಅಂತ ಹೇಳ್ತಾ ಇದ್ರಿ. ಆದರೆ ನಿಮ್ಮನ್ನ ಹೀಗೆ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾನು ನೋಡಿರೋರಲ್ಲಿ ತುಂಬ ಗಟ್ಟಿ ಹೆಣ್ಣು ನೀವು ಅಮ್ಮವ್ರೆ. ನಿಮಗೆ ಖಂಡಿತ ಏನೂ ಆಗಲ್ಲ. ನೀವಿಲ್ಲ ಅಂದಿದ್ರೆ ಇವತ್ತು ನಮ್ಮ ಕುಟುಂಬ ಇರ್ತಾ ಇರಲಿಲ್ಲ. ನಾವು ಕಷ್ಟದಲ್ಲಿದ್ದಾಗ ಸ್ವಲ್ಪನೂ ಯೋಚನೆ ಮಾಡದೆ ಸಹಾಯ ಮಾಡಿದ್ದೀರಾ. ನಮ್ಮ ಮನೆ ಒಳ್ಳೆ ಕಾರ್ಯಗಳಿಗೆಲ್ಲ ನೀವು ಆಶೀರ್ವಾದ ಮಾಡಿದ್ದೀರಾ. ನೀವು 100 ಕಾಲ ಚೆನ್ನಾಗಿರ್ತೀರ ಅಮ್ಮವ್ರೆ. ಅಮ್ಮವ್ರೆ, ನಿಮ್ಮ ಆಶೀರ್ವಾದ
ನಮ್ಮ ಮಕ್ಕಳಿಗೂ ಬೇಕು. ಸಚಿನ್ ಇಲ್ಲಿ, ಫೋನ್ ಮಾಡೋವನಿಗೆ. ಫೋನ್ ತೆಗಿತಿಲ್ಲ ರೀ. ಬಂಗಾರ, ನೀನು ನೋಡೋಕ್ಕೆ ಕೇಶವ ರೇವತಿ ಬಂದವ್ರೆ. ಅವನ್ಕಿತ ಕಂಡ್ಬಿಟ್ಟು ಅವ್ರನ್ನ ಮಾತಾಡ್ಸು ಬಂಗಾರ. ಅಣ್ಣ, ಡಾಕ್ಟರ್ ಏನು ಹೇಳಿದ್ದಾರೆ? ಪ್ರಯತ್ನ ಪಡ್ತೀವಿ, ನಮ್ಮ ಕೈನಾಗೆ ಏನೂ ಇಲ್ಲ ಅಂದವ್ರೆ. ಈಗ ನಾವು ಯಾವ್ರನ್ನೇ ನಂಬ್ಕೊಂಡಿದ್ದೀವಿ. ನೀವು ಭಯ ಪಡಬೇಡಿ ಸಾಹೇಬ್ರೆ, ಅಮ್ಮವರು ಬೇಗ ಹುಷಾರಾಗ್ತಾರೆ. ನಾವು ಮುಂದಿನ ಸಲ ಖಂಡಿತ ಅಮ್ಮವ್ರನ್ನ ಮನೇಲೇ ನೋಡೋಕೆ ಬರ್ತೀವಿ. ಹೊಡ್ನ. ಹಾಂ. ಯಾವ್ರ ಜೊತೆಗಿದ್ದು ಇಂಥದ್ದು ಮಾಡಿಸ್ತಾ ಅಂತ ಅನ್ಕ ಇನ್ನು ಮುಂದಕ್ಕೆ ಯಾವ ಹೊಸ ಪಿರಾನ್ಗಳನ್ನೂ ಮಾಡ್ಬೇಡ ಕಣವ ನೀನು. ಯಾಕೆ, ಏನಾಯ್ತು? ಹೋಗಿದ ಕೆಲಸ ಏನಾಯ್ತು ರಾಧಾ? ನಾವು ಅನ್ಕೊಂಡಿದ್ದ ಕೆಲಸ ಆಗತ್ತೆ, ಆದರೆ ಅದಕ್ಕೆ ಸಮಯ ಬೇಕು ಅಷ್ಟೇ. ಬಂಗಾರತ್ತನ ನಾವು ಸಾಯಿಸೋ ಅವಶ್ಯಕತೆ ಇಲ್ಲ, ಅವರೇ ಸಾಯ್ತಾರಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀನು ವಾಪಸ್ ಬಂದ್ಬಿಟ್ಯಾ? ದಡ್ಡಿ, ಆ ಬಂಗಾರಿ ಗಟ್ಟಿ ಪಿಂಡ ಆಸ್ಪತ್ರೆನಲ್ಲೇ ಇದ್ರೆ ಬದುಕ್ಬಿಡ್ತಾಳೆ. ಅವಳನ್ನಲ್ಲೇ ಮುಗಿಸೋತ್ತಾನೆ. ಅದಕ್ಕೆ ಹೇಳೋದು ಈ ಚಿಕ್ಕವ್ರ ಸವಾಸ ಎಲ್ಲ ಮಾಡಬಾರ್ದು ಅಂತ. ಗೊತ್ತಾಯ್ತು ತಾನೇ? ಈಗಲಾದ್ರೂ ಬಿಟ್ಬಿಡವನ ಹೊಂಟಾಯ್ತೀವಿ. ಈಗ ನಾನು ಚಿಕ್ಕವರು ಅಂತ ಹೇಳಿದ್ದು ಇವಳಿಗೆ, ನಿನ್ಗಲ್ಲ ನಂಜಮ್ಮ. ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ಅತ್ತೆ ಉಳಿಯೋದು 100% ಡೌಟ್ ಇದೆ. ಅಂದರೆ ಈಗ ಅವಳು ಸಾಯೋವರೆಗೂ ನಾವು ಕಾಯಬೇಕು ಅಂತ ಹೇಳ್ತಿದ್ಯಾ? ಇರ್ಲಿ ಬಿಡು, ವರ್ಷಾನ್ಗಟ್ಲೆ ಕಾದಿದ್ದೀನಂತೆ, ಸ್ವಲ್ಪ ದಿನ ಯಾವ ಲೆಕ್ಕ? ಅದಕ್ಕೆ ನಾ ಹೇಳಿದ್ದು, ಯಾಕೆ ನಮ್ಮ ಕೈಯಾರ ಮಾಡಬೇಕು, ಎಲ್ಲ ದೇವ್ರು ನೋಡ್ಕೊತಾನೆ ಅಂತ. ನಂಜಮ್ಮ, ನೀನೇನು ದೊಡ್ಡ ದೇವ್ರ ಭಕ್ತೇನ? ಆಗ್ಲಿಂದ ದ್ಯಾವ್ರು ದ್ಯಾವ್ರು ಅಂತ ಅನ್ಕೊಂಡ, ಅಥವಾ ನಾನು ಬಂಗಾರಮ್ಮ ಹೀಗೆ ಸಿಂಗಾರಮ್ಮನ ವೇಷದಲ್ಲಿ ಬಂದು ನಿನ್ನ ಪರೀಕ್ಷೆ ಮಾಡ್ತಿದ್ದೀನಿ ಅಂತ ಏನಾದರೂ ದಿಗ್ಲು ಬೀಳ್ತಿದ್ಯಾ? ಹಂಗೆ ಬೇರೆ ಮಾಡಿಯ ನೀನು? ಅಯ್ಯೋ ದ್ಯಾವ್ರೇ, ಮತ್ತೆ ದ್ಯಾವ್ರ ನಂಜಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.